ಯಾರೋ ಬರ್ತಾ ಇದಾರೆ ನೋಡಿ ಅಲ್ಲಿ. ಯಾರೋ ಒಬ್ಬರೇ ಕೂತಿದ್ದಾರೆ ಮಚ್ಚ ಕಾಡಲ್ಲಿ. ಕಾಡಲ್ಲಿ ಅರ್ಧ ಗಂಟೆ ನಡ್ಕೊಂಬಂದ್ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲೇ ಹಿಂದೆ ಇರೋ ಶಿವನ ದೇವಸ್ಥಾನ ಹತ್ರ ಹೋದ್ವಿ. ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಬಂದು ಸುವರ್ಣಮುಖಿಯಲ್ಲಿರೋ ಶಿವನ ದೇವಸ್ಥಾನ. ಈ ದೇವಸ್ಥಾನ 500 ವರ್ಷ ಹಳೆಯದಂತೆ. ಈಗ ನೀವೇನು ನೋಡ್ತಾ ಇದ್ರೆ ಈ ಜಾಗ ಬಂದು ಸುವರ್ಣಮುಖಿಯಲ್ಲಿ ಆಗಿನ ಕಾಲದಲ್ಲಿ ಒಂದು ಮಠ ಇತ್ತಂತೆ. ಆ ಮಠದಲ್ಲಿ ಇದ್ದಂಥ ಸಿದ್ಧಿಪುರುಷರ ಸಮಾಧಿಗಳಿತು. ಸ್ಥಳೀಯರ ನಂಬಿಕೆಯ ಪ್ರಕಾರ ಸಿದ್ಧಿಪುರುಷರು ಇಲ್ಲಿ ದೀರ್ಘಕಾಲ ಧ್ಯಾನ ಮಾಡಿ ಅಲೌಕಿಕ ಶಕ್ತಿಗಳನ್ನು ಸಂಪಾದಿಸುತ್ತಿದ್ದರಂತೆ. ಇದು ಕೇವಲ ಒಂದು ಸಮಾಧಿಯಲ್ಲ, ಪೌರಾಣಿಕ ತಪಸ್ಸಿನ ಗುರುತುಗಳು ಮತ್ತು ಇತಿಹಾಸದ ಜೀವಂತ ಸಾಕ್ಷಿ. ಬನ್ನಿ, ಇಲ್ಲಿ ಒಂದು ಪ್ರಾಚೀನವಾದ ಕಲ್ಯಾಣಿ ಇದೆ, ನೋಡೋಣ.